ಬ್ಯಾಡಗಿ ಕೋರ್ಟ್ ಆವರಣದಲ್ಲಿ ಇಂದು ಆಟೋ ಚಾಲಕರಿಗಾಗಿ ವಿಶೇಷ ಸಭೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೋರ್ಟ್ನ ಮುಖ್ಯ ಅಧಿಕಾರಿಗಳು ಹಾಗೆ ಶಿರಸ್ತೆದಾರರಾದ ಜನಾರ್ದನ್ ಬಿ ಭಾರ್ಕಿ ಅವರು ಮಾತನಾಡಿ, ಸುರಕ್ಷತೆ ನಿಮ್ಮ ಹಕ್ಕು ಅಂತ ಆಟೋ ಚಾಲಕರಿಗೆ ಸಂದೇಶವನ್ನ ನೀಡಿದ್ದಾರೆ. ಸಭೆಯಲ್ಲಿ ರಾಣಿಬೆನ್ನೂರು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೆ ಆರ್ಟಿಒ ಮುಖ್ಯಾಧಿಕಾರಿಗಳು ಭಾಗವಹಿಸಿ ಸುರಕ್ಷಿತ ಚಾಲನೆಗಾಗಿ ಯಾವ ರೀತಿಯ ನಿಯಮ ಪಾಲನೆ ಅಗತ್ಯ ಎಂಬುದರ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಆಟೋ ಚಾಲಕರ ಪರವಾಗಿ ಅಸ್ಲಂ ಬಾಗಲಕೋಟೆ, ಗಣೇಶ್ ಬಂಡಿ ವಡ್ಡರ್ ಸೇರಿದಂತೆ ಅನೇಕರು ತಮ್ಮ ಬೇಡಿಕೆಗಳನ್ನು ಆರ್ಟಿಒ ಅಧಿಕಾರಿಗಳಿಗೆ ಮಂಡಿಸಿದ್ದಾರೆ. ನಮ್ಮ ಬ್ಯಾಡಗಿ ಪ್ರದೇಶಕ್ಕೆ 9 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಪರವಾನಗಿ ಹೆಚ್ಚಳ ಮಾಡಿಕೊಡಿ. ಹಾವೇರಿ ಮತ್ತು ರಾಣಿಬೆನ್ನೂರು ಮಾರ್ಗಗಳಲ್ಲಿ ಪ್ರಯಾಣಿಸುವಾಗ ಆರ್ಟಿಒ ಫೈನ್ ಹಾಕುವ ಕಾರಣ ನಾವು ಬಾಡಿಗೆ ಬಂದಾಗ ಭಯದಿಂದ ಪ್ರಯಾಣವನ್ನ ಮಾಡ್ತಿದ್ದೇವೆ. ಜೊತೆಗೆ ಬ್ಯಾಡಗಿಯಲ್ಲಿ LPG ಮತ್ತು CNG ಬಂಕುಗಳಿಲ್ಲದ ಕಾರಣ ಇಂಧನ ತುಂಬಿಕೊಳ್ಳಲು ಹಾವೇರಿ ಅಥವಾ ರಾಣಿಬೆನ್ನೂರಿಗೆ ತೆರಳಬೇಕಾಗಿದೆ ಅಂತ ಮನವಿಯನ್ನ ಮಾಡಿದ್ದಾರೆ. ಆಟೋ ಚಾಲಕರ ಈ ಬೇಡಿಕೆಗಳ ಕುರಿತು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳೋದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬ್ಯಾಡಗಿ ಹಾಗೂ ಸುತ್ತಮುತ್ತಲಿನ ಪ್ರಮುಖ ಅಧಿಕಾರಿಗಳು, ನ್ಯಾಯವಾದಿಗಳು, ಪುರಸಭೆ ಅಧಿಕಾರಿಗಳು, ಪೌರ ಕಾರ್ಮಿಕರು, ಆಟೋ ಚಾಲಕರು ಮತ್ತು ಮಾಲೀಕರು ಸೇರಿದಂತೆ ಇನ್ನಿತರು ಭಾಗವಹಿಸಿದರು. ಪ್ರತಿ ವರ್ಷ ನಾವು ಜನವರಿಯಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆರ್ಟಿಒ ಕಚೇರಿ ವತಿಯಿಂದ ಹಾಗೂ ಕಾನೂನು ಸೇವಾ ಸಮಿತಿಯ ವತಿಯಿಂದ ನಡೆಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಸಹಿತ ಮುಖ್ಯ ಉದ್ದೇಶ ಅಂದರೆ ಆಕ್ಸಿಡೆಂಟನ್ನು ಕಡಿಮೆ ಮಾಡಬೇಕು. ನಮಗೆಲ್ಲ ಗೊತ್ತಿರುವಂತೆ ಒಂದು ತಾಸಿನಲ್ಲಿ ನಮ್ಮ ದೇಶದಲ್ಲಿ 18ರಿಂದ 20 ಜನ ಸಾಯ್ತಾ ಇದ್ದಾರೆ. ಅಂದರೆ ಒಂದು ವರ್ಷದಲ್ಲಿ ಲಕ್ಷಾಂತರ ಜನ ಈ ರಸ್ತೆ ಅಪಘಾತದಿಂದ ಸಾಯ್ತಾ ಇದ್ದಾರೆ. ಜೊತೆಗೆ ಅದರ ಹಲವಾರು ಪಟ್ಟು ಜನ ಅಂಗವಿಕಲರಾಗ್ತಾ ಇದ್ದಾರೆ. ಜೊತೆಗೆ ಅವರ ಕುಟುಂಬ ಅನಾಥ ಆಗ್ತಾ ಇದೆ. ಎಲ್ಲರಲ್ಲೂ ಅಭದ್ರತೆಯ ಭಾವನೆ. ಯಾಕಂದರೆ ಗಂಡ, ಹೆಂಡತಿ, ತಂದೆ, ತಾಯಿ ಅವರನ್ನು ಕಳ್ಕೊಂಡು ಕುಟುಂಬ ನಮ್ಮ ದೇಶದಲ್ಲಿ ಅಭದ್ರ ಆಗ್ತಾ ಇದೆ. ಈ ಸಾಮಾಜಿಕ ಅಭದ್ರತೆಯನ್ನು ದೂರ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಕಾನೂನು ಸೇವಾ ಸಮಿತಿ ಮತ್ತು ARTO ಕಚೇರಿ ಮತ್ತು ಇತರ ಎಲ್ಲ ಕಚೇರಿಗಳು ಸೇರಿ, ಪೊಲೀಸ್ ಇಲಾಖೆ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಅದರಂತೆ ಜನರು ತಮ್ಮ ವಾಹನವನ್ನು ಸಂಚಾರಿ ನಿಯಮಗಳನ್ನು ಪಾಲಿಸಿ, ಜೊತೆಗೆ ವಾಹನವನ್ನು ನಿಧಾನವಾಗಿ ಚಲಾಯಿಸಿ, ಹೆಲ್ಮೆಟನ್ನು ಧರಿಸಿ, ವಾಹನವನ್ನು ಚಲಾಯಿಸುವ ಮೊಬೈಲನ್ನು ಬಳಸಬೇಡಿ ಮತ್ತು ಮದ್ಯಪಾನವನ್ನು ಮಾಡಿ ವಾಹನವನ್ನು ಚಲಾಯಿಸಬೇಡಿ ಎನ್ನುವ ಕೋರಿಕೆಯೊಂದಿಗೆ ನಮ್ಮೆಲ್ಲ ಕೇಳ್ಕೊಳ್ತಾ ಆದಷ್ಟು ಆಕ್ಸಿಡೆಂಟ್ ಪ್ರಮಾಣಗಳನ್ನು ನಿಲ್ಲು ಮಾಡೋಣ. ಇದು ಬರೀ ಪೊಲೀಸರು ಅಥವಾ RTO ಕಚೇರಿ ಅಥವಾ ನ್ಯಾಯಾಲಯದಲ್ಲಿ ದಂಡ ವಿಧಿಸೋದು ಸಾಧ್ಯ ಇಲ್ಲ. ತಾವೆಲ್ಲ ಎಚ್ಚರಾಗಬೇಕು, ಇದರ ಬಗ್ಗೆ ಜಾಗೃತರಾಗಬೇಕು ಅಂತ ಕೋರ್ತಾ ತಮ್ಮೆಲ್ಲರ ಸಹಕಾರವನ್ನು ಕೇಳಿ ಮತ್ತು ಇದಕ್ಕೆ ಸಹಕರಿಸಿದಂಥ ಮಾನ್ಯ ನ್ಯಾಯಾಧೀಶರಿಗೆ, ವಕೀಲರ ಸಂಘದವರಿಗೆ ಮತ್ತು ಇತರ ಪೊಲೀಸರಿಗೆ, ಇತರ ಎಲ್ಲ ಇಲಾಖೆಯವರಿಗೆ ಸಹಕಾರವನ್ನು ನೆನೆದು ನನ್ನ ಮಾತನ್ನು ಮುಗಿಸ್ತೇನೆ. ಹೇಳಿ ಸಡನ್ಲಿ ಹೇಳಿದ್ರೆ ನಮಗೆ ತೊಂದರೆ ಇಲ್ಲ ಸರ್. ನಾವು ಅಂದ್ರೆ ಹಾವೇರಿಗೆ ಬರಬೇಕು ಸರ್. ಯಾವುದು LPG ಹಾಕಬೇಕು, ಹಾವೇರಿಗೆ ಬರಬೇಕು. ಇಲ್ಲ ಡಿಸ್ಟೆನ್ಸ್ ನಮಗೆ 20 ಕಿಲೋಮೀಟ್ರ್ ಆಗ್ತದೆ. 20 ಕಿಲೋಮೀಟ್ರ್ ಬರಬೇಕಪ್ಪ ಅಂತಾರೆ ನಮಗೆ ಪರ್ಮಿಟ್ ರೀತಿ 11 ಕಿಲೋಮೀಟ್ರ್ ಅಂತ ನಾವು ಅಲ್ಲಿ ಬರೋಕ್ಕಾಗೋದು. ಈಗ 10 ಕಿಲೋಮೀಟ್ರ್. ಆ ಉದ್ದೇಶಕ್ಕೆ ನಮಗೆ ರಾಣೆಬೆನ್ನೂರು ಹಾವೇರಿ ಬರೋಕೆ ಅನುಕೂಲ ಮಾಡ್ತಾರೆ. ಈಗ ಏನಾಗಿದೆ, ಈ RTO ಪ್ರಾಧಿಕಾರ ಈ ಸೌರ ಅಧ್ಯಕ್ಷ ನಾವು RTO ಮೆಂಬರ್ಸ್ ಆಗ್ತೀವಿ. ನಾವು ಈಗ ಆಲ್ರೆಡಿ ವಿಷಯ ನಿಮಗೆ ಎಷ್ಟು ಕಿಲೋಮೀಟ್ರ್ ಇದೆಯಲ್ಲ ಅಷ್ಟನ್ನೇ ಕೊಡ್ತಾ ಇದ್ದೇವೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂತ RTO ಮೀಟಿಂಗ್ ಇದ್ದಾವೆ. ನಾವು RTO ಮೀಟಿಂಗ್ ಆಗ್ತಾ ಇರ್ತೀವಿ. ನಾವು ನಿಮಗೆ ಜಗದೀಶ್ ಇಲ್ಲಿ ಜಗದೀಶ್ ಪರಿಚಯ ಇದ್ದಾರಲ್ಲ, ಅವ್ರಿಗೆ ಒಂದು ಮಾತು ಕೇಳಿ. ನಾಳೆ ಚಂದ್ರ ಇದ್ದಾರಲ್ಲ, ಈಗ ನಿಮ್ಗೆ ಸೇಮ್ ಪ್ರಾಬ್ಲಮ್ ದಾವಣಗೆರೆಯಲ್ಲಿ ಒಂದು ಹಾಕಿ. ದಾವಣಗೆರೆ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ದಾವಣಗೆರೆಯಿಂದ ಕುಮಾರಪಟ್ಟಣ ಬರ್ಬೇಕು, ಎಷ್ಟು ಕಿಲೋಮೀಟರ್ ಆಗುತ್ತೆ? ಅಲ್ಲಿ ಏನು ಮಾಡ್ತಾರೆ, ಹರಿಹರ ದಾವಣಗೆರೆ ಓಡಿಸೋರು. ದಾವಣಗೆರೆಯಿಂದ ಹರಿಹರದಿಂದ ಕುಮಾರಪಟ್ಟಣ ಬರ್ಬೇಕಂದ್ರೆ ಏನಾಗುತ್ತೆ, ಅಲ್ಲಿ ಪರ್ಮಿಷನ್ ವೈಲೇಷನ್ ಆಫ್ ಪರ್ಮಿಷನ್. ಅವಾಗ ಅವರು DC ಆಫೀಸಲ್ಲಿ ಹೋಗಿ ಮನವಿ ಕೊಟ್ಟು ಎಕ್ಸ್ಟೆಂಡ್ ಮಾಡ್ಕೊಂಡ್ರು. ಮನವಿಯಿಂದ ಏನಾಗುತ್ತೆ, RTO ಮೀಟಿಂಗ್ ಅಂತ RTO ಮೀಟಿಂಗ್ DC ನಾವು ಎಲ್ಲ ಸೇರ್ಕೊಂಡು ಮೀಟಿಂಗ್ ಇದ್ದಾವೆ. ಚಂದ್ರ ಸರ್ ನಿಮಗೆ ಗೊತ್ತಾಗ್ತದೆ, ನಿಮಗೆ ಹೇಳ್ತಾರೆ. ನೀವೊಂದು ಮನವಿ ಕೊಡಿ, ನಾವು ಅದನ್ನು ಅಲ್ಲಿ ಪ್ರೆಸೆಂಟ್ ಮಾಡ್ತೇವೆ. ಮತ್ತು ಆ ಟೈಮಿಗೆ ನೀವು ಒಂದು 5-6 ಜನ, ಎಲ್ಲರೂ ಬರ್ಬೇಕಂತಿಲ್ಲ, ಯಾರೊಂದು 5-6 ಜನ ಸ್ವಲ್ಪ ಯಾರು ನಿಮಗೇನು ಪ್ರಾಬ್ಲಮ್ ಮಾತಾಡುವರು DC ಅವರು ಮನದಟ್ಟು ಮಾಡಬೇಕಲ್ಲ ಅಲ್ಲಿ ಮೀಟಿಂಗ್ ಇದ್ದವ್ರಿಗೆ. ಒಂದು 5-6 ಜನ ಬನ್ನಿ, ನಿಮಗೂ ಅಲ್ಲಿ ಅವಕಾಶ ಕೊಡ್ತಾರೆ. ಅಲ್ಲಿ ಮೀಟಿಂಗ್ ಮಾಡಿ ಡಿಸ್ಕಷನ್. ಏನಾಗಬೇಡ ಸರ್, ಎಲೆಕ್ಟ್ರಿಕಲ್ ಗಾಡಿ ಬಂದ ಮೇಲೆ ನಮ್ಮ ಸಿಟಿ ಆಟೋ ಯಾರು ಹೇಳಿ ಸರ್, ಆಡಮಿದ್ರು ಸಣ್ಣ ಪುಟ್ಟ ಬಡವರು 500 ರೂಪಾಯಿ ಬಾಡಿಗೆ ಅಂತಂದ್ರೆ ನಮ್ಮ ತಗೊಂಡು ನಾವು ಅಲ್ಲಿ ಪೊಲೀಸ್ ಥರ RTO ಥರ 500 ರೂಪಾಯಿ ಹಾಕ್ತಾರೆ. ಜೊತೆಗೆ ಎಲೆಕ್ಟ್ರಿಕಲ್ ಗಾಡಿನೇ ತೊಗೊಂಡು ಹೊಂಟ್ಬಿಟ್ಟೆ ಸರ್. ನಮ್ಮ ಗಾಡಿ ಇಲ್ಲೇ ಉಳ್ಕೊಂಡು ಎಲೆಕ್ಟ್ರಿಕಲ್ ಅದಕ್ಕೆ ಆಲ್ ಓವರ್ ಇಂಡಿಯಾನ ಅಂತಂದು